ಸ್ನೇಹಿತರೆ, ನಾವು ಇವತ್ತು IAS 1987 ಪ್ರಶ್ನೆ ಪತ್ರಿಕೆ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, IAS 1987ರಲ್ಲಿ ಭೂಗೋಳಶಾಸ್ತ್ರ ಬಂದಿರುವಂಥ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲ ಪ್ರಶ್ನೆ, ಕೆಳಗಿನ ಯಾವ ನದಿಯು ಹಕ್ಕಿಯ ಪಾದ ಮುಖಾಜಿ ಭೂಮಿಯನ್ನು ಹೊಂದಿದೆ? ಅದು ಯಾವುದಂದರೆ ಮಿಸಿಸಿಪ್ಪಿ. ಸ್ನೇಹಿತರೆ, ಭಾರತ ಆದರ್ಶ ಕಾಲಮಾನ ನಿರ್ಧರಿಸುವ ರೇಖಾಂಶ ಯಾವುದಂದರೆ ಅದು 82.5 ಡಿಗ್ರಿ ಪೂರ್ವ ರೇಖಾಂಶ. ಸ್ನೇಹಿತರೆ, ಇದು ಒಟ್ಟು 5 ರಾಜ್ಯಗಳ ಮೇಲೆ ಹಾದು ಹೋಗುತ್ತೆ. ಸ್ನೇಹಿತರೆ, ಯಾವಪ್ಪ ಅಂದರೆ ಅದು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಆಂಧ್ರ ಪ್ರದೇಶ. ಈ ಕೆಳಗಿನ ಯಾವುದು ಅಲೋಹ ಖನಿಜ? ಸ್ನೇಹಿತರೆ, ಜಿಪ್ಸಮ್ ಇದು ಅಲೋಹ ಖನಿಜ. ದಕ್ಷಿಣ ಗಂಗೋತ್ರಿ ಅಂದರೆ ಏನು? ಸ್ನೇಹಿತರೆ, ಇದು ಜನರಿಂದ ಸ್ವಯಂ ನಿರ್ವಹಿಸಲ್ಪಡುವ ಅಂಟಾರ್ಟಿಕಾದ ಒಂದು ಕೇಂದ್ರ. ಹವಳ ಎಂದರೇನು? ಸ್ನೇಹಿತರೆ, ಹವಳ ಎಂದರೆ ಸಾಗರದ ಜೀವಿಗಳು ಸತ್ತ ನಂತರ ಉಳಿಯುವ ಚಿಪ್ಪುಗಳು. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭೂ ಸವೆತಕ್ಕೆ ಮುಖ್ಯ ಕಾರಣ ಏನು? ಸ್ನೇಹಿತರೆ, ಅಲ್ಲಿ ಜೌಗು ಪ್ರದೇಶದ ಪರಿಸ್ಥಿತಿ ಏನು? ಪಂಜಾಬ್ ಮತ್ತು ಹರಿಯಾಣದಲ್ಲಿ ಭೂ ಸವೆತಕ್ಕೆ ಮುಖ್ಯ ಕಾರಣ ಜೌಗು ಪ್ರದೇಶದ ಪರಿಸ್ಥಿತಿ. ರೇಖೆಗಳನ್ನು ಎಳೆದಿರುವ ಪ್ರದೇಶದ ವಾಯುಗುಣ ಇಲ್ಲಿ ಸಮುಷ್ಣ ಶೀತ ಸಾಗರ ವಿಧ. ಚುಕ್ಕಿಗಳಿಂದ ಸೂಚಿತವಾಗಿರುವ ಹುಲ್ಲುಗಾವಲು ಯಾವುದು? ಇದು ಸವನ ಹುಲ್ಲುಗಾವಲು ನಮಗೆ ಸೌತ್ ಆಫ್ರಿಕಾದಲ್ಲಿ ಕಂಡುಬರುತ್ತದೆ. ಲಿಂಗ ರೀತಿಯ ಅನುಪಾತವೆಂದರೆ ಏನು? ಪ್ರತಿ 1000 ಪುರುಷ ಜನಸಂಖ್ಯೆಯಲ್ಲಿನ ಸ್ತ್ರೀಯರ ಸಂಖ್ಯೆ. ಓಕೆ, ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ, ಅತಿ ಕಡಿಮೆ ಹರಿಯಾಣ. ವಾಯುಮಂಡಲ ಇಲ್ಲದಿದ್ದರೆ ಆಕಾಶೀಯ ಬಣ್ಣದಿಂದ ಕೂಡಿರುವುದು ಕಪ್ಪು. ಇವುಗಳು ಹೊಂದಿಸಿ ಬರೆಯಿರಿ. ಸ್ನೇಹಿತರೆ, ಅದಿರುಗಳು ಕೊಟ್ಟಿದ್ದಾರೆ. ಬಾಕ್ಸೈಟು ಇದು ಕಬ್ಬಿಣದ ಅದಿರು. ಅಲ್ಯೂಮಿನಿಯಂ ಅದಿರು. ಬಾಕ್ಸೈಟ್ ಎದರದಪ್ಪ ಅಂದರೆ ಅಲ್ಯೂಮಿನಿಯಂ ಅದಿರು. ಹೆಮಟೈಟ್ ಅಂದರೆ ಕಬ್ಬಿಣದ ಅದಿರು. ಗ್ಯಾಲಿನ ಇದು ಸೀಸದ ಅದಿರು. ಮೊನೆಝೈಟ್ ಇದು ಥೋರಿಯಂ ಅದು ನೋಡ್ರಿ. ಬಾಕ್ಸೈಟ್ ಅಲ್ಯೂಮಿನಿಯಂ ಅದಿರು, ಹೆಮಟೈಟ್ ಕಬ್ಬಿಣದ ಅದಿರು, ಗ್ಯಾಲಿನ ಇದು ಸೀಸದ ಅದಿರು, ಮೊನೊಝೈಟ ಇದು ಥೋರಿಯಂನ ಅದಿರು. ಲುನಿ ನದಿ ಹರಿವು ಹೋಗೋದು ಎಲ್ಲಿ? ರಾಣ್ ಆಫ್ ಕಚ್ಚು. ಎಲ್ ಅಂದರೆ ಗುಜರಾತು. ಈ ಕೆಳಗಂಡ ಯಾವ ನದಿಯ ಬಯಲಿನಲ್ಲಿ ಇತ್ತೀಚಿನ ಸಂಶೋಧನೆ ದಕ್ಷಿಣಕ್ಕೂ ಸಿಂಧೂ ನಾಗರಿಕತೆ ವ್ಯಾಪಿಸಿದೆ ಎಂಬುದರ ಮೇಲೆ ಬೆಳಕು ಚೆಲ್ಲಿದೆ? ಗೋದಾವರಿ. ಸ್ನೇಹಿತರೆ, ಕಾಂಟ್ರಾ ದಂಗೆಕೋರರು ಸಕ್ರಿಯವಾಗಿರೋದು ಎಲ್ಲಿ? ಎಲ್ಲಂದರೆ ನಿಕಾರಾಗುವಾ. ಈ ಪ್ರದೇಶವು ಸವೆತದಿಂದ ನಿರ್ಮಿತವಾಗಿದೆ. ಯಾವುದಂದರೆ ಕಚ್ ಕಾರಿಯು ಏನಪ್ಪ ಅಂದರೆ ಸವೆತದಿಂದ ನಿರ್ಮಿತವಾಗಿದೆ. ಕಚ್ ಕಾರಿ ಎಲ್ಲಿ ಬರ್ತದೆ ಅಂದರೆ ಗುಜರಾತ. ಹವಳಗಳು ನೋಡಿರಿ. ಹವಳಗಳಂದರೆ ಚಿಪ್ಪುಗಳನ್ನು ಹೋಲುವ ಪುಟಾಣಿ ಸಮುದ್ರ ಪ್ರಾಣಿಗಳ ಅವಶೇಷಗಳು. ನೋಡ್ರಿ ಸ್ನೇಹಿತರೆ, ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಜಂಬಟಿ ಮಣ್ಣು ಈ ಮಣ್ಣು ಕಟ್ಟಿದ್ದಾರೆ ಮತ್ತು ಅವು ಯಾವ ರಾಜ್ಯಗಳಲ್ಲಿ ಹೆಚ್ಚು ಹರಡಿದೆ ನೋಡ್ರಿ. ಕಪ್ಪು ಮಣ್ಣು ಅತಿ ಹೆಚ್ಚು ಎಲ್ಲಪ್ಪ ಅಂದರೆ ಮಹಾರಾಷ್ಟ್ರ, ಕೆಂಪು ಮಣ್ಣು ಕರ್ನಾಟಕ, ಮೆಕ್ಕಲು ಮಣ್ಣು ಉತ್ತರ ಪ್ರದೇಶ, ಜಂಬಟಿ ಮಣ್ಣು ಒರಿಸ್ಸಾ. ಇವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗದಿರುವುದು ಯಾವುದು? ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಯಾವುದಾಗಿಲ್ಲ ಅಂದರೆ ಐಸೋಪ್ಲೇಟು, ಒಂದೇ ಪ್ರಮಾಣದ ಎತ್ತರದ ಪ್ರದೇಶಗಳನ್ನು ಕೂಡಿಸುವ ರೇಖೆ. ಇಲ್ಲಿ ಕರೆಕ್ಟ್ ಇದ್ದು ಯಾವ ಅಂದರೆ ಇವು 3. ಐಸೋಬಾರ್ ಅಂದರೆ ಸಮ ಒತ್ತಡದ ಪ್ರದೇಶಗಳನ್ನು ಕೂಡಿಸುವ ರೇಖೆ ಐಸೋಬಾರ್. ಐಸೋಹೆಡ್ಸ್ ಒಂದೇ ಪ್ರಮಾಣದ ಮಳೆಯ ಪ್ರದೇಶಗಳನ್ನು ಕೂಡಿಸುವ ರೇಖೆ. ಐಸೋಥರ್ಮ್ ಒಂದು ಉಷ್ಣಾಂಶದ ಪ್ರದೇಶಗಳನ್ನು ಕೂಡಿಸುವ ರೇಖೆ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶುಭ ದಿನ.